ಮಾದಿಗ ಸಮುದಾಯದ ಜನರಿಗೆ ತುಂಬಾ ಅನ್ಯಾಯವಾಗುತ್ತಿದೆ ಎಂದು ಚಡಚಣ ಪಟ್ಟಣದಲ್ಲಿ ಮಾದಿಗ ಸಮುದಾಯದ ಜನರ ಬೃಹತ್ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಮಾದಿಗ ಬಹು ವರ್ಷಗಳ ಬೇಡಿಕೆಯಾದ ಒಳ ಮೀಸಲಾತಿಯನ್ನು ಶಾಸನಬದ್ಧವಾಗಿ ಜಾರಿಗೊಳಿಸಿದೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಒಳ ಮೀಸಲಾತಿ ಮಾದಿಗರ ಜನಸಂಖ್ಯೆ ಹಾಗೂ ಹಿಂದುಳಿಯಲು ಅದರ ಮೇಲೆ ಎಲ್ಲ ಆಯೋಗಗಳು ಶಿಫಾರಸ್ಸಿನಂತೆ ಮಾದಿಗದಲ್ಲಿ 6% ಪ್ರಮಾಣ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಕ್ಯಾಟಗರಿ 1 ಎಂದು ಘೋಷಣೆ ಮಾಡಿದ್ದು 27 ಮಾರ್ಚ್ 2026ರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ 56,432 ಹುದ್ದೆಗಳನ್ನು ತುಂಬಲು ತೀರ್ಮಾನಿಸಿರುವುದು ಸ್ವಾರ್ಥದ ವಿಷಯ ಎಂದು ಕಿಡಿಕಾರಿದರು. ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಗೌರವಿಸುವುದು ತುಂಬಾ ಒಳ್ಳೆಯದು, ಯಾಕೆಂದರೆ ಸುಪ್ರೀಂ ಕೋರ್ಟ್ ನ್ಯಾಯದ ಪರವಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷದವರು ಇತ್ತ ಕಡೆ ಗಮನ ಹರಿಸಬೇಕು ಎಂದು ಪ್ರತಿಭಟನೆ ಮಾಡಿದರು. ಮತ್ತು ಚಡಚಣ ದಂಡಾಧಿಕಾರಿಗಳಾದ ಮಾನ್ಯ ತಹಸೀಲ್ದಾರರಿಗೆ ಮಾದಿಗ ಸಮುದಾಯದ ಜನರು ಮನವಿ ಪತ್ರ ನೀಡಿದರು. ಸಮುದಾಯದ ಅಧ್ಯಕ್ಷರು ಪ್ರದೀಪ್ ಮೇಲ್ಮನಿ, ತಾಲೂಕು ಅಧ್ಯಕ್ಷರು ಸುಭಾಷ್ ಗಾಯಕ್ವಾಡ್ ಮತ್ತು ಜಿಲ್ಲಾ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ಸಿಂಧ್ಯಾ, RJ32 ಕನ್ನಡ ನ್ಯೂಸ್, ಚಡಚಣ. ಅವ್ರೇನು ತಕರಾರಿಲ್ಲ, ಅವ್ರಿಗೆ ಕೊಡುವಂತ ಪಾಲ್ ಅವ್ರಿಗೆ ಕೊಡ್ರಿ, ನಮಗೆ ಕೊಡುವಂತ ಪಾಲ್ ನಮಗೆ ಕೊಡ್ರಿ. ಈಗೇನು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ 7 ಮಂದಿ ನ್ಯಾಯಾಧೀಶರನ್ನು ಒಳಗೊಂಡು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿತು. ಆಯಾ ಮೀಸಲಾತಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು, ಅದಕ್ಕೆ ಹಕ್ಕೈತಿ ಅನ್ನುವಂಥದ್ದು ಸಂದೇಶ ಬಂತು. ಬೇರೆ ಬೇರೆ ಸುತ್ತಮುತ್ತ ನಮ್ಮ ರಾಜ್ಯಗಳಲ್ಲಿ ಆದೇಶ ಬಂದ ತಕ್ಷಣ 10 ತಿಂಗಳು 15 ದಿವಸ ಅವಾಗಿಂದ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಆದೇಶ ಬರೋದಕ್ಕಿಂತ ಮುಂಚೆನೇ ಪ್ರಣಾಳಿಕೆಗಳು ಹಾಕೊಂಡಿರಿ. ಇವರು ಏನು ಫಸ್ಟ್ ನಾವು ಸರ್ಕಾರ ಬಂದ ತಕ್ಷಣ ಫಸ್ಟ್ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿಯನ್ನ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಘೋಷಣೆ ಮಾಡುತ್ತೇವೆ ಅನ್ನುವಂತ ಮಾತು ಎಲ್ಲೈತಿ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮಾತುಗಳನ್ನ ಒಂದು ಸಮುದಾಯವನ್ನ ಓಲೈಕೆ ಮಾಡುತ್ತಾ ನೀವು ಎಡಗೈ ಸಮುದಾಯ ಮಾದಿಗ ಸಮುದಾಯನ ಸಂಪೂರ್ಣ ತುಳ್ಕೊತ ಹೊಂಟಿದ್ದೀರಿ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವು ಒಂದು ಮಾತು ಹೇಳ್ತೀನಿ, ಬಲಗೈ ಸಮುದಾಯ ಜನರಿಗೆ ನಾವು ಸಮುದಾಯದವ್ರಿಗೆ ಹೇಳ್ತೀನಿ, ಅಂದಿನ ದಿನ ಹೇಳಿದಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಾಂಗ್ರೆಸ್ ಅನ್ನುವಂಥದ್ದು ಸುಡುವ ಮನೆ ಅಂತೇಳಿ. ಅದಕ್ಕೆ ನಾವು ಎಚ್ಚೆತ್ಕೊಳ್ತಾ ಇಲ್ಲ. ಆ ಸುಡುವ ಮನೆಯಲ್ಲೇ ಹೊಕ್ಕ ನಾವು ಸುಟ್ಕೊಳ್ತಾ ಇದ್ದೀವಿ. ಅವರು ನಿಮ್ಮನ್ನು ಸುಡ್ತಾ ಇದಾರ, ನಮ್ಮನ್ನು ಸುಡ್ತಾ ಇದಾರ. ಈಗ ನಿಮ್ಮನ್ನು ಏನು ಇಬ್ಬಾಗ ಮಾಡಿ ನಮ್ಮಲ್ಲೇ ಜಗಳ ಹಚ್ಚಿ ಬೆಂಕಿ ಹಚ್ಚಿಡುವಂತ ಕೆಲಸ ಮಾಡ್ಲಕತ್ತಾರ. ಅದಕ್ಕೆ ನೀವೇನು ಬಲಗೈ ಸಮುದಾಯ ಏನು ಜನ ಇದೀರಿ, ಅದಕ್ಕೆ ನೀವು ಎಚ್ಚರಗೊಳ್ಬೇಕು. ಮೀಸಲಾತಿ ಅನ್ನೋದು ಬಾಬಾ ಸಾಹೇಬ್ ಕೊಟ್ಟಂತ ಹಕ್ಕು, ಅದೇನು ಯಾರು ಭಿಕ್ಷೆ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನು ಸಂಘಟನೆಗಳು ಇರಿಸಲಕ್ಕ ಅಂತ ಹೇಳ್ತೀವಲ್ಲ, ಇದಕ್ಕೆಲ್ಲ ಶಕ್ತಿ ತುಂಬಿದವರು, ಚಳವಳಿ ಕರ್ನಾಟಕ ರಾಜ್ಯ ತಂದವರು ಪ್ರೊಫೆಸರ್ ಪಿ ಕೃಷ್ಣಪ್ಪನವರು, ಮಾದಿಗ ಸಮಾಜದವರು. ಅವರು ಎಲ್ಲರೂ ಈಗ ಏನ್ ಮಾಡ್ತೀರಿ, ಏನು ಬಾಬಾ ಸಾಹೇಬ್ ನಮ್ಮವರು ಬಾಬಾ ಸಾಹೇಬ್ರು ಒಬ್ಬರಿಗೆ ಸಮುದಾಯಕ್ಕಲ್ಲ, ಎಲ್ಲಾ ಸಮುದಾಯಕ್ಕೂ ಬಾಬಾ ಸಾಹೇಬ್ರ ಸಂಬಂಧ ಅದರ. ನಮ್ಗೇನು ಬರೀ SC ಸಮುದಾಯಕ್ಕಲ್ಲ, ಸರ್ವ ಸಮುದಾಯಕ್ಕೂ, ಮಹಿಳೆಯರಿಗೂ ಎಲ್ಲರಿಗೂ ಸಮನಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೇನ್ ಮಾಡ್ತಾ ಇದೀವಿ, ಬಾಬಾ ಸಾಹೇಬ್ ನಮ್ಗೆ ಅಷ್ಟೇ ಸೀಮಿತ ನಾವು ತಿಳ್ಕೊಂಡಿದ್ದೀವಿ. ದಯವಿಟ್ಟು ಆ ಮನೋಭಾವ ಬೇಡ ನಮ್ಮಲ್ಲಿ. ಬಾಬಾ ಸಾಹೇಬ್ ಎಲ್ಲರಿಗೂ ಬೇಕು. ಈಗೇನು ಒಳ ಮೀಸಲಾತಿ ಏನು ರಾಜ್ಯ ಸರ್ಕಾರದಲ್ಲಿ ಏನು ಬಿದ್ದೈತಿ ತಂದು ಇಟ್ಕೊಂಡಿರಿ. ಮೊನ್ನೆ 22ಕ್ಕೆ ನೀವು ಕ್ಯಾಬಿನೆಟ್ ಕರೆದು ಫೈನಲ್ ಮಾಡ್ತೀನಿ ಅಂದ್ರಿ, ಮಾಡಲಿಲ್ಲ. ಮಾದಿಗರನ್ನ ಹೊಟ್ಟಿ ಉರಿಸ್ತಾ ಇದ್ದೀರಿ. ಮಾದಿಗರು ಶಾಂತಿ ಪುರುಷರು, ಮಾದಿಗರ ಮಕ್ಕಳ ಶಾಪ ಬಹಳ ಅಘೋರವಾಗಿರ್ತದ. ಮುಂದಿನ ದಿನಮಾನದಲ್ಲಿ ನಿಮ್ಮನ್ನ ಸುಟ್ಟು ಬಿಡ್ತೈತಿ. ದಯವಿಟ್ಟು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರದವರು ನಾಳೆ ಮುಂದಿನ ದಿನ ಚುನಾವಣೆಯಲ್ಲಿ ಬರೋದಾದ್ರೆ ಚುನಾವಣೆ ಬೇಡ. ನೀವು ನಾಳೆ 27ನೇ ತಾರೀಕಿಗೆ ನೀವು ಒಳ ಮೀಸಲಾತಿ ಘೋಷಣೆ ಮಾಡದೇ ಇದ್ರ ನಿಮ್ಮ ಸಚಿವರಿಗೆ, CMಗಳಿಗೆ ಎಲ್ಲಿ ರೋಡ್ ಮ್ಯಾಗ ಅಡ್ಡಾಡ್ಲಕ್ಕೆ ನಾವು ಬಿಡುವುದಿಲ್ಲ. ಈ ಸಂದೇಶವನ್ನ ಚಡಚಾಣ ಮುಖಾಂತರ ಇಡೀ ರಾಜ್ಯದ ಸರ್ಕಾರಕ್ಕೆ ನಾನು ಗಮನ ಸೆಳೆಯುತ್ತೇನೆ. ಮುಂದಿನ ದಿನಮಾನದಲ್ಲಿ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನು ಇರುವುದಿಲ್ಲ. ದಯವಿಟ್ಟು ಹೇಳ್ತೀನಿ, ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ಮಾತಂಗಿ ಮಕ್ಕಳ ಶಾಪ್ ತಡ್ತಾ ಇದ್ ನಿಮ್ಗ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಒಂದು ಮಾತನ್ನ ಹೇಳ್ತೀನಿ, ಇವತ್ತು ದಿವಸ ನಾವು ಏನು ಬಲಗೈ ಸಮುದಾಯದೇನ ಜನ ಇದೀರಿ, ನೀವು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಏನು ಮಾಡಾಕತ್ತದ ಅನ್ನೋದು ನೀವು ಗಮನ ಇರಲಿ. ನಮಗೇನು ನಿಮಗೂ 6% ಕೊಟ್ಟೈತಿ, ನಮಗೂ 6% ಕೊಟ್ಟೈತಿ. ನಾವು ತುಳಿತಕ್ಕೊಳಗಾದವರು, ಮೂಲ ತುಳಿತಕ್ಕೊಳಗಾದವ್ರು ನಾವು, ಆರ್ಥಿಕ ಹಿಂದುಳಿದವ್ರು ನಾವು. ವರದಿ ಏನು ಹೇಳ್ತೈತಿ, ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತೈತಿ, ಯಾರು ಹಸುವಿನಿಂದ ಕಮ್ಮದಾರ ಅವ್ರು ಹೊಟ್ಟು ಊಟ ಮಾಡಿಸ್ರಿ, ಊಟ ಮಾಡಿದ್ರೆ ಸ್ವಲ್ಪ ಆಮೇಲೆ ಊಟ ಮಾಡ್ತೀರಿ ಅನ್ನೋಂಥ ವರದಿಯಲ್ಲಿ ಐತಿ. ಅದೇ ಪ್ರಕಾರ ಕಾಂಗ್ರೆಸ್ ಸರ್ಕಾರ ನೀವೇ HN ನಾಗಮೋಹನ್ ವರದಿಯನ್ನ ನೀವೇ ನೇಮಕ ಮಾಡಿದ್ದು. ನಾವ್ ಯಾರೋ ಪಕ್ಷದವ್ರು ಮಾಡಿದೇನು, ಪಾರ್ಟಿಯವ್ರು ಮಾಡಿದ್ದಲ್ಲ, ಸಂಘಟನೆಯವ್ರು ಮಾಡಿದ್ದಲ್ಲ, ಏನು ಮಾಡಿದ್ದಲ್ಲ. ಒಂದನೇ ಹೇಳ್ತೀನಿ, ವರದಿ ಮಾಡುವ ಮುಂದೆ ಯಾರು ಮಾದಿಗ ಸಮುದಾಯದವ್ರು ಯಾರು ವರದಿಯನ್ನ ತಯಾರು ಮಾಡಿಲ್ಲ ಬಂಧುಗಳೇ, ಸರ್ಕಾರ ಮಾಡೈತಿ. ಅದರಲ್ಲಿ ಇರುವಂತ ಅಧಿಕಾರಿಗಳು ಮಾಡಿದ್ದಾರ. ಆ ಅಧಿಕಾರಿಗಳು ಮಾಡಿದ್ದು ಅದನ್ನ ನಾವು ಸಂವಿಧಾನ
ಏನು ಹಕ್ಕಲ್ಲ ಸಂವಿಧಾನ ಪ್ರಕಾರ ಮಾಡಿರ್ತಾರೆ ಅವರು, ಸಂವಿಧಾನ ಬಿಟ್ಟು ಅವ್ರು ಮಾಡಿಲ್ಲ. ನಾವು ನಮ್ಗೆ 7 ಬರಬೇಕಾಗಿತ್ತು, ಬಲಗೈ ಸಮುದಾಯ 5 ಹೋಗ್ಬೇಕಾಗಿತ್ತು, ಇತರೇರಿಗೆ 3-1 ಹೋಗ್ಬೇಕಾಗಿತ್ತು. ಆದರೂ ಸಹಿತ 6-6 ಮಾಡಿದ್ರು. ಬಹುಸಂಖ್ಯಾತರು ನಾವೇ ಇದ್ದೀವಿ, ನಾವೇ ಇದ್ರು 6-6 ಮಾಡಿದ್ರು. ಇರ್ಲಿ ಅಂತ ನಾವು ಇವತ್ತು ದಿವಸ ನಾವು ಸಮಾಧಾನ ಮಾಡ್ಕೊಂಡಿವಿ. ಸಮಾಧಾನ ಮಾಡಿದ್ರು ಸಹಿತ ಅದರಲ್ಲಿ ಏನು ಕೂಡ ನಮಗೆ ಮೀಸಲಾತಿ ಕೊಡೋ ನಿಟ್ಟಿನಲ್ಲಿ ನೀವು ವಿಳಂಬ ಮಾಡ್ತಾ ಇದ್ದೀರಿ. ನಮ್ಮ ಸಮುದಾಯಕ್ಕೆ ಹೊಟ್ಟೆ ನುಸುವಂತ ಕೆಲಸ ಮಾಡ್ತಾ ಇದ್ದೀರಿ. ನೀವು ಎಷ್ಟು ವಿಳಂಬ ಮಾಡ್ತಿದ್ದೀರಿ, ಬೇರೆ ಬೇರೆ ಜಾತಿಗಳನ್ನ ನೀವು ಓಲೈಕೆ ಮಾಡ್ದಂಗಾಗುತ್ತೆ. ದಯವಿಟ್ಟು ಹೇಳ್ತೀನಿ, ಈ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಸಚಿವರು ಇದಕ್ಕೆ ನೇರ ಹೊಣೆಗಾರರು. ದಯವಿಟ್ಟು ಕೂಡಲೇ ಒಳ ಮೀಸಲಾತಿಯನ್ನ ನೀವು ನಾಳೆ ಬರುವಂತ 27ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಬೇಕು. ನಮ್ಮ ಸಮುದಾಯಕ್ಕೆ ನ್ಯಾಯಬದ್ಧವಾಗಿ 6% ಮೀಸಲಾತಿಯನ್ನು ಕೊಡಬೇಕು. ಇಲ್ಲದೇ ಇದ್ರೆ ನಮಗೆ 6% ಮೀಸಲಾತಿಯನ್ನು ಕೊಡ್ರಿ, ಉಳಿದ 9% ಮೀಸಲಾತಿ ಒಟ್ಟು ಕೂಡಿಸಿ ಒಬ್ಬರಿಗೆ ಕೊಟ್ಬಿಡಿ ಅಂತ ತೊಂದ್ರೆ ಇಲ್ಲ. ಅವ್ರ ಸಮುದಾಯ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲ್ಲ, ಕೇಳಿ ತೊಂದ್ರೆ ಇಲ್ಲ. ನಮಗೆ ಕೊಡುವಂತ ಪಾಲ್ ಕೊಡಿ, ನಾವು ಹೊಸ ಕೂತಿದ್ದೀವಿ. ದಯವಿಟ್ಟು ಹೇಳ್ತೀನಿ, ನಾವೇನು ಬಲಗೈ ಸಮುದಾಯದ ಜನರಿಗೆ ಏನು ಹೇಳ್ತೀನಿ, ಇವತ್ತು ದಿವಸ ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನ ಏನು ಸುಡ್ತಾ ಇದೆ, ಏನು ಸ್ಪರ್ಶ ಜಾತಿಯವರು ಏನಿದಾರಲ್ಲ, ಸ್ಪರ್ಶ ಜಾತಿಯವರು ನಂತರ ಬಂದಂತವ್ರನ್ನ ಓಲೈಕೆ ಮಾಡ್ತಾ ಇದೆ, ಬ್ಲ್ಯಾಕ್ ಮೇಲ್ ಮಾಡುವಂತ ತಂತ್ರ ಇದೆ. ನಿಮ್ಗೆ ಯಾಕೆ ತಿಳಿತಾ ಇಲ್ಲ? ನಿಮಗೂ 6% ಕೊಟ್ಟಿದ್ದಾರೆ, ನೀವು ಬಸ್ ಹಾಕಿದ್ರಿ, ನಮಗೂ 6% ಕೊಟ್ಟಿದ್ದಾರೆ. ಶಾಂತಿಯುತವಾಗಿ ಏನು ಹೋರಾಟ ಮಾಡಿ ನಾವು ಮಾಡ್ಬೇಕಪ್ಪ ಅಂತಂದ್ರೆ ಮೀಸಲಾತಿಯನ್ನ ನ್ಯಾಯಬದ್ಧವಾಗಿ ನಮಗೂ 6 ಕೊಡ್ರಿ, ಅವ್ರಿಗೂ 6 ಕೊಡ್ರಿ ಅಂತ ಹೋರಾಟ ಮಾಡಬೇಕು. ನ್ಯಾಯಮೂರ್ತಿ ಎಚ್ ನಾಗಮೋಹನ್ ದಾಸ್ ವರದಿನೇ ರದ್ದು ಮಾಡ್ತೀರಿ ಅಂತ ನಿಮ್ಮಂತ ಬುದ್ಧಿಗಾಡಿ ಯಾರದಾರ ಇವತ್ತು ದಿವಸ? ನಿಮ್ಮಂತ ಬುದ್ಧಿಗಾಡಿ ಯಾರದಾರ? ವರದಿಯನ್ನ ನೋಡ್ರಿ, ಒಂದು ಸಚಿವ ಸಂಪುಟ ಕ್ಯಾಬಿನೆಟ್ನಲ್ಲಿ ಏನು ಪಾಸ್ ಮಾಡ್ತಾ ಐತಿ. ಇಬ್ಬರು ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿ ವರದಿಯನ್ನ ರಚನೆ ಮಾಡಿ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಅದನ್ನ ಪಾಸ್ ಮಂಡನೆ ಮಾಡಿ ರಾಜ್ಯಪಾಲ ಕಳಿಸ್ಕೊಡ್ತಾರ. ಮಕ್ಕೊಂಡಿದ್ರೆ ನೀವು ವರದಿಯನ್ನು ಓದ್ಕೊಂಡಿಲ್ಲ ಯಾರು ನೀವು? ರಾಜ್ಯಪಾಲ ಕಳಿಸ್ಕೊಟ್ರು, ರಾಜ್ಯಪಾಲರ ನ್ಯೂನತೆಗಳದಾವ ಅಂತೇಳಿ ಅವ್ರು ತಡೆ ಹಿಡಿದ್ರು. ಮತ್ತು ಆಮೇಲೆ ಕ್ಯಾಬಿನೆಟ್ ಎಲ್ಲ ದಲಿತ ಸಚಿವರು ಹೋಗಿ ಅವ್ರಿಗೆ ಎಫ್ಐಆರ್ನ ತಂದು ಮತ್ತೆ ಅಂಗೀಕಾರ ಮಾಡ್ಕೊಂಬಂದ್ರಿ. ಅಂಗೀಕಾರ ಯಾಕೆ ಮಾಡ್ಕೊಂಬಂದು ವರದಿನ ಹೊಳೆ ತರಬೇಕಾಗಿತ್ತು ನೀವು? ಅಂಗೀಕಾರ ಮಾಡ್ಕೊಂಬಂದು 56,000 ಏನು ಒಂದೇ ದಿನ ಹೋರಾಟ ಮಾಡೋದು ಧಾರವಾಡದಲ್ಲಿ ಯುವಕರು ಮರ್ದಿನೇ ಸಭೆ ಕರೆದ್ರಿ. 56,000 ಪೋಸ್ಟ್ಗಳನ್ನು ಕರೆದ್ರಿ. ಸಂತೋಷದ ಎಲ್ಲ ನಮ್ಮ ಮಕ್ಕಳಿಗೆ, ಎಲ್ಲ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗ್ತೈತಿ. ಅದರಲ್ಲಿ ನಾವು ಒಳ ಮೀಸಲಾತಿ ಘೋಷಣೆ ಮಾಡ್ರಿ. ಪಾಯಪಾತ್ ನಾವು ಕೇಳಕತ್ತೀವಿ. ದಯವಿಟ್ಟು ಮುಂದಿನ ದಿನಮಾನದಲ್ಲಿ ನಾಳೆ ಬರುವಂತ 56,000 ಹುದ್ದೆಗಳನ್ನು ಕೊಟ್ಟಿದ್ದೀರಿ. 50 ಒಳ ಮೀಸಲಾತಿಯನ್ನು ಅನ್ವಯಿಸ್ತಾನ ನೀವು. ಅದಕ್ಕೆ ನಾವು ತುಂಬಾಕ್ ನಾವು ಬಿಡುವುದಿಲ್ಲ. ನಾವು ಸಾಯಕ್ಕೂ ರೆಡಿ ಇದ್ದೀವಿ. ಏನಾದ್ರೂ ನಾವು ಪ್ರತಿಭಟನೆ ಮಾಡೋ ರೆಡಿ ಇದ್ದೀವಿ. ಸರ್ಕಾರ ವಿರುದ್ಧ ನಾವು ಏನು ನಿರಂತರ ಪ್ರತಿಭಟನೆ ಮಾಡೋದು, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಾವು ಜೀವ ಬಿಡಕ್ಕೂ ರೆಡಿ ಇದ್ದೀವಿ. ಅಲ್ಲಿ ತನಕ ನೀವು ಏನು ಮೀಸಲಾತಿ ಹುದ್ದೆಗಳನ್ನ ತುಂಬಕಬಾರದು ಅನ್ನುವಂಥದ್ದು ನಾವು ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅದೇ ರೀತಿಯಾಗಿ ಮುಂಬರುವ ನಮ್ಮ ಏನು ನೌಕರಸ್ಥರಲ್ಲ ಅವರಿಗೆ ಸಹಿತ ಮೀಸಲಾತಿಯಲ್ಲಿ ಬಡ್ತಿ ಕೊಡುವಂತದ್ದು ಅದೇನು ಆದೇಶವನ್ನ ಹೊರಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಈ